ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಜಗತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬೇಗ ವೀಡಿಯೋಸ್ ನೋಡ್ಬೋದು. ನಾನಿವತ್ತು ಈ ವಿಡಿಯೋದಲ್ಲಿ ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ. ಹಾಗೆ ಈಗ ಒಂದು ಚಿಕ್ಕ ಬಾಣಲಿಲಿ ಮಸಾಲೆಗೆ ಹುರ್ಕೊಳ್ಳೋಣ. ಮಸಾಲೆಗೆ ನಾನು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಒಂದನ್ನು, ಹಾಗೆಯೇ ಶುಂಠಿ ಹಾಕಿದ್ದೀನಿ. ಶುಂಠಿ ಬಂದು 1 ಇಂಚ್ ಆದರೆ ಸಾಕು. ಹಾಗೆ 3 ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಜೊತೆಗೆ 2 ಮೆಣಸುಕಾಳು ಮತ್ತು ಲವಂಗ ಹಾಕ್ತೀನಿ. ಹಾಗೆಯೇ ಲವಂಗ ಬಂದು 2 ಹಾಕಿದ್ರೆ ಸಾಕು. ಸ್ವಲ್ಪ ಚಕ್ಕೆ ಹಾಕಿದ್ದೀನಿ. ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. 3 ಸ್ಪೂನ್ ನಾನು ಧನಿಯಾ ಹಾಕಿದ್ದೀನಿ. ಸ್ಪೂನ್ ಬಂದು ಚಿಕ್ಕ ಸ್ಪೂನ್ ಅಷ್ಟೇ, ಟೇಬಲ್ ಸ್ಪೂನ್ ಅಂತ ಹೇಳ್ತೀವಲ್ಲ ಅದು. ಧನಿಯಾ ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಏನೂ ಹಾಕಲ್ಲ ಈ ಸಾಂಬಾರಿಗೆ, ಏಕೆಂದರೆ ಶುಂಠಿನೇ ಇದಕ್ಕೆ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಗಸಗಸೆ ಹಾಕಿದ್ದೀನಿ. ನಾನೊಂದು ಸ್ವಲ್ಪ ಇದ್ಕಿದ್ದು ಅವ್ರಿಗೆ ಬೇಳೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು 2 ಟೊಮೊಟೊನ ಹಾಕ್ತೀನಿ. 2 ಟೊಮೊಟೊ ಅಂದರೆ ಮೀಡಿಯಮ್ ಟೊಮೊಟೊ ಇರೋದನ್ನು ನೋಡಿಕೊಂಡು ಹಾಕಿದ್ದೀನಿ. ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಈ ರೀತಿ ಮೆತ್ತಗೆ ಬೇಯಬೇಕು. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ನಾನು ಸಾಂಬಾರು ಪುಡಿ ಹಾಕಿದ್ದೀನಿ. ಖಾರ ಬೇಕು ಅಂದರೆ ಅರ್ಧ ಸ್ಪೂನ್ ಹಾಕ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಆರಾದಮೇಲೆ ನಾನು 3 ಸ್ಪೂನ್ ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನುಣ್ಣಗೆ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಮಸಾಲೆ ರೆಡಿಯಾಗಿದೆ. ಈಗ ನೆಕ್ಸ್ಟ್ಗೆ ಕಾಳು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ಕಾಳು ಇರುತ್ತಲ್ವ, ಹಸಿ ಕಾಳನ್ನ ನಾನು ಫ್ರೈ ಮಾಡ್ಕೊತೀನಿ. ಸಾಂಬಾರು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಹಾಗೆಯೇ ಇದಕ್ಕೂ ನಾನು ತುಪ್ಪ ಹಾಕ್ತೀನಿ. ಅದಾದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ಹಾಗೆ ಹಸಿ ಕಾಳಿದೆ ಅಂತ ಹೇಳಿದ್ನಲ್ಲ, ಹಸಿ ಕಾಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋದಾದ್ಮೇಲೆ ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಸ್ವಲ್ಪ ಬಿಸಿನೀರು ಹಾಕಿದ್ದೀನಿ. ಬಿಸಿನೀರು ನೋಡ್ಕೊಂಡು ಹಾಕೋಬೇಕು, ಯಾಕೆಂದರೆ ಬಿಸಿನೀರು ಹಾಕಿದ್ರೆ ಬೇಗ ಬೇಯುತ್ತೆ. ಸೊ ಅದಕ್ಕೋಸ್ಕರ ಒಂದು 2 ನಿಮಿಷ ಹಾಗೆಯೇ ಕುದಿಯೋಕ್ಕೆ ಬಿಡಬೇಕು. ಹಾಗೆಯೇ ನಾನಿಲ್ಲಿ ಜೊತೆಗೆ ನಾನು 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಬೇಗ ಬೆಂದುಬಿಡುತ್ತೆ, ಗೊತ್ತಾಗುತ್ತೆ ಬೆಂದಿರೋದು. ನಾನಿವಾಗ ನೆಕ್ಸ್ಟಿಗೆ ಸಾಂಬಾರು ಮಸಾಲೆನ ರೆಡಿ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಒಂದು 3 ನಿಮಿಷ, ಒಂದು 5 ನಿಮಿಷ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಘಮ ಬರುತ್ತೆ ಸಾಂಬಾರಿಂದು, ಚೆನ್ನಾಗಿರುತ್ತೆ. ಕಾಳು ಎಲ್ಲ ಹೊಂದ್ಕೊಂಡಿರುತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಹೊಂದ್ಕೊಂಡು ಚೆನ್ನಾಗೆಲ್ಲ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟಿಗೆ ಬಿಸಿ ಅನ್ನ ಅಥವಾ ಮುದ್ದೆಗಾದರೂ ತಿನ್ಬೋದು. ಮುದ್ದೆಗಂತೂ ಇನ್ನೂ ಸಖತ್ತಾಗಿರುತ್ತೆ. ಪೂರಿ, ಚಪಾತಿ, ದೋಸೆಗೆಲ್ಲ ತಿನ್ಬೋದು. ಕಾಳು ಈ ಥರ ಬೆಂದಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಒಂದು ಸಲ ಉಪ್ಪು ಖಾರ ಎಲ್ಲ ಒಂದು ಸತಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಉಪ್ಪಿದ್ರೆ ಉಪ್ಪನ್ನ ಒಂದು ಸ್ವಲ್ಪ ನೋಡಿಕೊಂಡು ನುಣ್ಣುಪ್ಪನ್ನ ಹಾಕ್ಕೋಬೋದು. ಇದ್ಕಿದ ಬೇಳೆ ಸಾಂಬಾರು ರೆಡಿಯಾಗಿದೆ. ಈ ಸೀಸನ್ ಇನ್ನೇನು ಮುಗಿತಾ ಬಂತು, ಅವರೆಕಾಯಿ ಸೀಸನ್ನು. ಸೊ ನಾನಿಲ್ಲಿ ಇವಾಗ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಬಿಸಿ ಅನ್ನ ಸಾಂಬಾರು, ಅದ್ರ ಜೊತೆಗೆ ಕಾಳು, ಜೊತೆಗೆ ತುಪ್ಪ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಮುದ್ದೆ ಇದ್ದರೆ ಇನ್ನೂ ಚೆನ್ನಾಗಿರೋದು, ಆದರೆ ನಾನು ಮುದ್ದೆ ಮಾಡಿಲ್ಲ. ಮುದ್ದೆ ಮಾಡಿದಾಗ ಇನ್ನೊಂದು ಸಲ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆನಾ?